ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಸದ್ಯದ ಬೆಳವಣಿಗೆಯಿಂದ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡಬಹುದಾ ಅನ್ನೋದು ಪ್ರಶ್ನೆ ಇದೆ. ಇದೇ ಆತಂಕದಲ್ಲಿ ಜನ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ, ವಾಸ್ತವ ಪರಿಸ್ಥಿತಿ ಏನು, ಆ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಕೊಲ್ಲಿ ಮಹಾಯುದ್ಧ. ಇರಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಭಾರತೀಯರು ಎಸ್ಪೆಷಲಿ ಕನ್ನಡಿಗರು ಸಿಲುಕಾಕಿಕೊಂಡಿದ್ರು ಯುದ್ಧದ ಕಾರ್ಮೋಡದಿಂದ. ಪ್ರಮುಖವಾಗಿ ದುಬೈಯಿಂದ ವಾಪಸ್ ಆಗಬೇಕಾಗಿತ್ತು ತಾಯ್ನಾಡಿಗೆ. ದುಬೈನಲ್ಲಿ ಅಷ್ಟು ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿತ್ತು, ಪರಿಸ್ಥಿತಿ ಕೈ ಮೀರಿ ಹೋಗಿದ್ದರಿಂದ. ಹಾಗಾಗಿ ಕೆಲವರು ಸಿಲುಕಾಕಿಕೊಂಡಿದ್ರು, ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಅಂತೂ ಇಂತೂ ಯುದ್ಧದ ನಡುವೆ ದುಬೈನಿಂದ ವಿಮಾನ ಹಾರಾಟ ಶುರುವಾಗಿರೋದ್ರಿಂದ 3 ದಿನಗಳ ಬಳಿಕ ವಿಮಾನ ಸಂಚಾರ ಆರಂಭ ಆಯಿತು. ಭಾರತೀಯರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯುದ್ಧ ಭೂಮಿಯಿಂದ ಹಲವು ಕನ್ನಡಿಗರು ವಾಪಸ್ ಆಗಿದ್ದಾರೆ. ಬೆಂಗಳೂರಿಗೆ ಬಂದಿಳಿದಿದ್ದಾರೆ 100ಕ್ಕೂ ಹೆಚ್ಚು ಕನ್ನಡಿಗರು. ಅಬುದಾಬಿಯಿಂದ ರಾತ್ರಿಯೇ ವಿಮಾನ ಆಗಮಿಸಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಎತಿಹಾಡ್ ಏರ್ಲೈನ್ಸ್ ಮೂಲಕ ಬೆಂಗಳೂರಿಗೆ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಇಳಿದು ನಿಟ್ಟಿಸಿರು ಬಿಟ್ಟಿದ್ದಾರೆ ಕನ್ನಡಿಗರು. ಯುದ್ಧ ಭೂಮಿಯಿಂದ ಬಂದಿದ್ದೀವಿ ಅಂತ. ಕೆಲವೇ ಕ್ಷಣಗಳಲ್ಲಿ ದುಬೈನಿಂದ ಮತ್ತೊಂದು ವಿಮಾನ ಕೂಡ ಬರಲಿದೆ ಅಂತೆ. ದುಬೈನಿಂದ ಸಿಲುಕಾಕಿಕೊಂಡಿದ್ದ ಹಲವು ಕನ್ನಡಿಗರು ಆತಂಕ ವ್ಯಕ್ತಪಡಿಸ್ತಾ ಇದ್ರು, ಬೇಗ ನಮ್ಮನ್ನ ಕರೆಸ್ಕೊಳ್ಳಿ ಅಂತ. ಅದರಂತೆ ವಿಮಾನ ಹಾರಾಟ ಪ್ರಾರಂಭ ಆಗಿದ್ದೆ ತಡೆ ಎಲ್ಲ ಕನ್ನಡಿಗರು ಕೂಡ ಫ್ಲೈಟ್ ಮೂಲಕ ತಾಯ್ನಾಡನ್ನ ತಲುಪಿದ್ದಾರೆ. ರಾತ್ರಿಯ ಒಂದು ಫ್ಲೈಟ್ ಲ್ಯಾಂಡ್ ಆಯಿತು. ಈಗ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ವಿಮಾನ ಕೂಡ ಬಂದಿಳಿಯಲಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾತ್ರಿ ಒಂದು ವಿಮಾನ ಬಂದಿರುವ ಪರಿಣಾಮ ಅಷ್ಟು ಜನ ಕನ್ನಡಿಗರು ತಾಯ್ನಾಡನ್ನ ತಲುಪಿರುವಂತಹ ದೃಶ್ಯ. ಬೆಂಗಳೂರಿನ ಕೆಂಪೇಗೌಡ ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಹಜ ಅಲ್ಲ, ಯುದ್ಧ ಭೂಮಿಯಲ್ಲಿ ಆತಂಕದ ವಾತಾವರಣ ಇತ್ತು. ಎಲ್ಲಿ ಯಾವ ಕ್ಷಣಕ್ಕೆ ಅಟ್ಯಾಕ್ ಆಗುತ್ತೋ ಅನ್ನುವಂತಹ ಆತಂಕವನ್ನ ಫೇಸ್ ಮಾಡ್ತಾ ಇದ್ರು. ಕೆಲವರು ಪ್ರವಾಸದ ನಿಮಿತ್ತ ಹೋಗಿ ಸಿಲುಕಾಕಿಕೊಂಡಿದ್ರು, ವಾಪಸ್ ಬರೋದಕ್ಕೆ ಸಾಧ್ಯ ಆಗದೆ ಪರದಾಟ ಇತ್ತು. ಹಾಗಾಗಿ ದಯವಿಟ್ಟು ನಮ್ಮನ್ನ ಬೇಗ ಕರೆಸ್ಕೊಳ್ಳಿ ಊರಿಗೆ ಅನ್ನುವಂಥ ಮನವಿಯನ್ನ ಕೂಡ ಕೆಲವರು ವಿಡಿಯೋ ಮೂಲಕ ಹಂಚಿಕೊಂಡಿದ್ದನ್ನ ನೋಡಿದ್ವಿ. ಕೆಲವರು ನಮ್ಮ ಜೊತೆ ಕೂಡ ಮಾತನಾಡಿದ್ರು, ಆತಂಕವನ್ನ ಹೊರಹಾಕಿದ್ರು. ಬಟ್ ಇದೆಲ್ಲದರ ಮಧ್ಯದಲ್ಲಿ ಯುದ್ಧ ಭೂಮಿಯಿಂದ ವಿಮಾನ ಹಾರಾಟ ಪ್ರಾರಂಭ ಆಗ್ತಾ ಇದ್ದಂತೆ ದುಬೈನಲ್ಲಿ ಮೊದಲ ಫ್ಲೈಟಲ್ಲೇ ಹಲವು ಕನ್ನಡಿಗರು ಬೆಂಗಳೂರನ್ನ ತಲುಪಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಗಳು. ರಾತ್ರಿ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಎಲ್ಲ ಕನ್ನಡಿಗರು ಆಚೆ ಬರ್ತಾ ಇರುವಂತಹ ದೃಶ್ಯಗಳು. ಏನೇನೋ ಸುತ್ತಿದ ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನುವಂಥ ಹಾಡು, ಮೋಸ್ಟ್ಲಿ ಆ ಲೈನು ಈಗ ಕನ್ನಡಿಗರನ್ನ ನೋಡಿದ ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಪ್ರವಾಸಕ್ಕೆ ಅಂತ ಹೋದ್ರು ಎಲ್ಲೂ ಕೂಡ ಸೇಫ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಂಗೆ ಕಾಣಿಸುತ್ತೆ. ಜನ ಆತಂಕದಲ್ಲೇ ಕಾಲ ಕಳೆದು ಆತಂಕದಲ್ಲೇ ದಿನ ದೂಡಿ ವಾಪಸ್ ತಾಯ್ನಾಡಿಗೆ ಬರ್ತಾ ಇದ್ದಂತೆ ನಾವು ಸೇಫ್ ಆಗಿದ್ದೀವಿ ಅನ್ನುವಂಥ ಭಾವನೆ ಕನ್ನಡಿಗರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹೇಶ್, ಒಂದು ಲೈನ್ ನೆನಪಾಯ್ತು, ಈಗ ತಾನೇ ನಾನು ಹೇಳ್ತಾ ಇದ್ದೆ, ಏನೇನೋ ಸುತ್ತಿದ ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನೋ ರೀತಿಯಲ್ಲಿ ನಮ್ಮ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಂತೆ, ಬೆಂಗಳೂರನ್ನ ತಲುಪ್ತಾ ಇದ್ದಂತೆ ಆ ಭಾವನೆ ಅವರಲ್ಲಿ ನೋಡೋದಕ್ಕೆ ಸಿಕ್ತು. ಇನ್ನೇನು ಕೆಲ ಕ್ಷಣಗಳಲ್ಲಿ ಮತ್ತೊಂದು ಫ್ಲೈಟ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೆಂಗಿದೆ ಸಂಭ್ರಮ ಅಂತ ತಾಯ್ನಾಡಿಗೆ ಬರ್ತಾ ಇದ್ದಂತೆ? ಯಶ್ವತಿ, ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಭೀಕರ ಯುದ್ಧ ಏನಿದೆ, ಈ ನಡುವೆ ಏನು ಇಲ್ಲಿಂದ ಅಂದ್ರೆ ಬೆಂಗಳೂರಿಂದ ಮತ್ತೆ ಕರ್ನಾಟಕದಿಂದ ವಿವಿಧ ಭಾಗಗಳಿಂದ ಇರಾನ್ಗೆ ಹೋಗಿದ್ದಂತ ಪ್ರವಾಸಿಗರೇನಿದ್ದಾರೆ, ಪ್ರಯಾಣಿಕರೇನಿದ್ದಾರೆ, ಸಾಕಷ್ಟು ಪರಿಸ್ಥಿತಿ ಅಂದ್ರೆ ಪರದಾಟದ ಪರಿಸ್ಥಿತಿಗೆ ಸಿಲುಕಿರುವಂತದ್ದು, ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು 2 ಫ್ಲೈಟ್ಗಳು ಇರಾನ್ ನಿಂದ ಅಂದ್ರೆ ಅಬುದಾಬಿಯಿಂದ ಬೆಂಗಳೂರಿಗೆ ಬಂದಿರುವಂತದ್ದು, ಅಂದ್ರೆ ಬದಲಿ ಮಾರ್ಗವಾಗಿ ಬಂದಿರುವಂತದ್ದು. ಒಟ್ಟಾರೆಯಾಗಿ 2 ವಿಮಾನಗಳಲ್ಲಿ 419 ಪ್ರಯಾಣಿಕರು ಅಂದ್ರೆ ಕನ್ನಡಿಗರು ಮತ್ತೆ ರಾಜ್ಯದ ವಿವಿಧ ಭಾಗಗಳಿಗೆ ಸೇರಿದಂತಹ ಜನರು ಈಗ ಬಂದಿರುವಂತದ್ದು. ಅವರು ಬಂದ ತಕ್ಷಣ ಏನು ಏರ್ಪೋರ್ಟ್ ಅಲ್ಲಿ ಒಂದು ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಏನು ಪ್ರಯಾಣಿಕರ ಕುಟುಂಬ
ಸಹ ನಿಟ್ಟುಸಿರು ಬಿಟ್ಟಿರುವಂತದ್ದು, ಮತ್ತೆ ಪ್ರಯಾಣಿಕರು ಸಹ ನಿಟ್ಟುಸಿರು ಬಿಟ್ಟಿರುವಂತದ್ದು. ತಮ್ಮ ಮಕ್ಕಳನ್ನ ಮತ್ತೆ ತಮ್ಮ ಕುಟುಂಬವನ್ನ ನೋಡಿದ ಕೂಡಲೇ ಅವರ ಮನೋಭಾವ ಹರ್ಷವನ್ನ ವ್ಯಕ್ತಪಡಿಸೋ ರೀತಿಯಲ್ಲಿ ಇದ್ದಿರುವಂತದ್ದು. ನಿನ್ನೆ ಸುಮಾರು 2 ಫ್ಲೈಟ್ಗಳಲ್ಲಿ 419 ಜನ ಬಂದಿದ್ದಾರೆ. ಅದರಲ್ಲಿ ಸಿಲುಕಿದ್ದಂತಹ MLC ಭೋಜೇಗೌಡ ಮತ್ತೆ PV ಸಿಂಧು ಅವರು ಸಹ ನಿನ್ನೆ ಬಂದು ಏನು ಬೆಂಗಳೂರಿಗೆ ಬಂದಿಳಿದಿರುವಂತದ್ದು. ಇದರ ನಡುವೆ ಅಲ್ಲಿ ಅವರು ಹೇಳ್ತಾ ಇರುವಂತದ್ದು, ಇರಾನ್ ಅಲ್ಲಿ ಏನು ಯುದ್ಧದ ವಾತಾವರಣ ಏನಿದೆ ಅಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ಸಹ ಆಗಿದೆ. ಹಾಗಾಗಿ ಅಲ್ಲಿನ ಕನ್ನಡ ಪರ ಸಂಘಟನೆಗಳು ಏನಿದ್ದಾವೆ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇಬ್ರು ಹೊಂದಾಣಿಕೆಯಿಂದ ಮಾಡಿಕೊಂಡು ಏನು ಸಂಪರ್ಕ ಮಾಡಿಕೊಂಡು ಒಂದ್ ಕಡೆ ಆಶ್ರಯವನ್ನ ಪಡ್ಕೊಂಡಿದ್ವಿ. ಮತ್ತೆ ಅವರು ಸಹ ನಮ್ಗೆ ಊಟೋಪಚಾರ ಆಗಿರ್ಬೋದು, ಹಾಲು ತಿಂಡಿ ಈ ತರ ಊಟೋಪಚಾರಗಳು ಸಹ ಸಮರ್ಪಕವಾಗಿ ಮಾಡ್ಕೊಟ್ಟಿದ್ರು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಇಂಡಿಯನ್ ಎಂಬಸಿ ಏನಿದೆ ಅವರನ್ನು ಸಹ ಸಂಪರ್ಕ ಮಾಡಿದ್ವಿ. ಅವರು ಸಹ ಉತ್ತಮವಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ಹಾಗಾಗಿ ನಾವು ಇವತ್ತು ಏನು ನಮ್ಮ ತಾಯ್ನಾಡಿಗೆ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳಿ ಅವರು ಮಾತನ್ನ ಹಂಚ್ಕೊಳ್ತಾ ಇರುವಂತದ್ದು. ಶ್ರುತಿ, ಓಕೆ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.